ಕಾವೇರಿಗಾಗಿ ಕರ್ನಾಟಕ ಸ್ತಬ್ಧವಾಗುತ್ತೆ. ಮತ್ತೊಮ್ಮೆ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾವೆ ಸಂಘಟನೆಗಳು. ಆಗಸ್ಟ್ 13ನೇ ತಾರೀಕು ಕರ್ನಾಟಕದಲ್ಲಿ ಜನಜೀವನ ಅಸ್ತವ್ಯಸ್ತವಾಗುತ್ತೆ. ಕರ್ನಾಟಕ ಬಂದ್ಗೆ ವರ್ತಕರ ಸಂಘದಿಂದ ಕೂಡ ಬೆಂಬಲ ಸಿಕ್ಕಿದೆ. ಹೀಗೆ ಇನ್ನು ಮುಂದೆ ನಿಮಗೆ ಒಬ್ಬೊಬ್ಬರದೇ ರಿಯಾಕ್ಷನ್ ಸಿಗ್ತಾ ಹೋಗುತ್ತೆ. ಆಗಸ್ಟ್ 13ನೇ ತಾರೀಕು ಅಂಗಡಿಗಳ ಬಂದ್ ಬಗ್ಗೆ ನಾವು ಡಿಸಿಷನ್ ಅನ್ನು ತಗೊಳ್ತಾ ಇದ್ದೀವಿ. ನಾವು ಕೂಡ ಈಗ ಸಪೋರ್ಟನ್ನು ಕೊಡ್ತಾ ಇದ್ದೀವಿ, ಬಟ್ ಕನ್ಫರ್ಮ್ ಮಾಡ್ತೀವಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಬಂದ್ಗೆ ಬೆಂಬಲವನ್ನು ಕೊಡ್ತಾ ಇರೋರು ಯಾರ್ಯಾರು ಅನ್ನೋದನ್ನ ಈಗಾಗಲೇ ನಾವು ಹೇಳ್ತಾ ಇದ್ವಿ. ರೈತ ಸಂಘಟನೆಗಳು, ಜೊತೆಗೆ ಆಟೋ ಚಾಲಕರ ಸಂಘ ಮತ್ತು ವರ್ತಕರು ಕೂಡ. ಇನ್ನು ಹೋಟೆಲ್ ಮಾಲೀಕರು ಅವ್ರ ಡಿಸಿಷನ್ಗಳೇನೋ ಅವೆಲ್ಲವೂ ಕೂಡ ಗೊತ್ತಾಗಬೇಕಾಗತ್ತೆ. ಬೀದಿ ಬದಿ ವ್ಯಾಪಾರಿಗಳಿಂದ ಹಿಡಿದು ಖಾಸಗಿ ಬಸ್ ಏಜೆನ್ಸಿಯವರು ಏನು ಯೋಚನೆ ಮಾಡ್ತಿದ್ದಾರೆ ಎಲ್ಲವನ್ನ ಕೂಡ ನೋಡಬೇಕಾಗುತ್ತೆ. ಬಟ್ ಸರ್ಕಾರ ಅತಿ ದೊಡ್ಡ ಇಕ್ಕಟ್ಟಿನಲ್ಲಂತೂ ಸಿಕ್ಕಾಕೊಂಡಿದೆ. ಬಿಕ್ಕಟ್ಟು ಬಗೆಹರಿಸ್ತಿಲ್ಲ, ಸಮರ್ಪಕವಾಗಿ ಮನವರಿಕೆ ಮಾಡಿಕೊಡ್ತಿಲ್ಲ. ಇದೆಲ್ಲವೂ ಕೂಡ ಆಕ್ರೋಶದ ಭಾಗ. ಮತ್ತು ನಮ್ಮ ಹತ್ರ ನೀರಿಲ್ಲ, ನಮ್ಮ ಹತ್ರನೇ ಇಲ್ಲದೆ ಅವ್ರಿಗೆ ಹೇಗೆ ಕೊಡೋದು ಅಂತ ಯಾಕೆ ಅರ್ಥ ಮಾಡಿಸ್ತಿಲ್ಲ. ಮತ್ತು ಹಿಂದೆ ನೋಡಿ, ಅನೇಕ ರಾಜಕಾರಣಿಗಳು ನಮ್ಮಲ್ಲಿ ತುಂಬ ಚೆನ್ನಾಗಿ ಈ ಕಾವೇರಿ ಇಶ್ಯೂಗಳನ್ನೆಲ್ಲ ನಿಭಾಯಿಸಿದ್ರು. ಅವ್ರ ಹತ್ರ ಅಟ್ಲೀಸ್ಟ್ ಸಲಹೆಗಳನ್ನು ಪಡಿಬೋದಾಗಿತ್ತು. ಮೀಟಿಂಗ್ ಮಾಡಿದ್ದೇ ಲೇಟಾಗಿ ಎಚ್ಚೆತ್ಕೊಂಡಿದ್ದಾರೆ. ನಮಗೆ ಬೆಳೆ ಬೆಳಿಬೇಡಿ ಅಂತ ಇಲ್ಲಿನ ಮುಖ್ಯಮಂತ್ರಿಗಳು ಹೇಳ್ತಾರೆ. ಬಟ್ ಜೋಸೆಫ್ ವಿಜಯ್ ಅಲ್ಲಿ ನೀವು ಬೆಳೆ ಬೆಳೀರಿ, ನಾನು ನೋಡ್ಕೋತೀನಿ, ನೀರು ತರೋ ಜವಾಬ್ದಾರಿ ನಂದು ಅಂತ ಅಲ್ಲಿ ಮಾತು ಕೊಡ್ತಾರೆ. ಬದ್ಧತೆಯಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಅನ್ನೋದು ಕೂಡ ಸಂಘಟನೆಗಳ ಆಕ್ರೋಶ. ಮತ್ತು ಡಿಸ್ಟ್ರೆಸ್ ಫಾರ್ಮುಲಾ, ಸಂಕಷ್ಟ ಪರಿಹಾರ ಸೂತ್ರದ ಬಗ್ಗೆ ಕರೆಕ್ಟಾಗಿ ಹಂಚಿಕೆ ಆಗಿಲ್ಲ ಅಂತ ಇಲ್ಲಿ ತನಕ ಯಾಕೆ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಿಲ್ಲ. ಆಡಳಿತಾತ್ಮಕವಾಗಿ, ಕಾನೂನಾತ್ಮಕವಾಗಿ ಆಪ್ಷನ್ಸ್ ಇದ್ರೂ ಸರ್ಕಾರ ಬಳಸ್ಕೊಳ್ತಾ ಇಲ್ಲ ಅನ್ನೋದು ಜಲತಜ್ಞರ ವಾದ ಕೂಡ ಹೌದು. ಆಮೇಲೆ ಯಾವ ಗ್ಯಾರಂಟಿ ಮೇಲೆ ನಾವು ಹರಿಸ್ಬೇಕು ನೀರನ್ನ? ಈಗ 3,000 ಕ್ಯೂಸೆಕ್ ಅಂದಿದಾರಲ್ಲ, 3,500 ಕ್ಯೂಸೆಕ್ ಅಂತ. ಅಲ್ಲಿ ನಾವು ಜಸ್ಟ್ ಅಷ್ಟನ್ನು ಮಾತ್ರ ಮೆಷರ್ ಮಾಡಿ ಟೇಪಲ್ಲಿ ಬಿಡೋಕ್ಕಾಗಲ್ಲ. ನಾವು KRSನಿಂದ ಬಿಡಬೇಕಾದ್ರೇ 5,000 to 6,000 ಕ್ಯೂಸೆಕ್ ಬಿಟ್ಟರೆ ಮಾತ್ರ ಅದು ಬಿಳಿಗುಂಡ್ಲಿಗೆ ಹೋಗಿ ತಲುಪಬೇಕಾದ್ರೆ 3,500 ರೀಡಿಂಗ್ ತೋರಿಸುತ್ತೆ. ಈ ಥರ ಸುಮಾರು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಅಲ್ಲಿಗೆ ನಿಮಗೆ ಎಷ್ಟು ನೀರು ಬಿಟ್ಟಂಗಾಯಿತು? ದಿನಕ್ಕೇನೆ 0.033 TMC ನೀರು ಬಿಟ್ಟಂಗಾಯಿತು. ಸುಮ್ಮನೆ ಕೂತ್ಕೊಂಡು ಲೆಕ್ಕಾಚಾರ ಹಾಕಿದ್ರೇ ಇಷ್ಟೆಲ್ಲ ವಿಚಾರಗಳು ಗೊತ್ತಾಗುತ್ತೆ. ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದು ಜನರ ಮಾತು. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ APMC ವರ್ತಕರ ಸಂಘದಿಂದ ಉದಯ್ ಅವರು ಸಂಪರ್ಕದಲ್ಲಿದ್ದಾರೆ. ಉದಯ್ ಅವರೇ, ನಾಡಿದ್ದು ಬಂದ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಿ? ಏನು ಆಲೋಚನೆ? ಮೇಡಮ್, ಖಂಡಿತ ನಾವು ರೈತರ ಪರ ಯಾವಾಗಲೂ ಸದಾ ಇರ್ತೀವಿ. ನೀರಿನ ವಿಷಯ ಬಂದ್ ಉದಯ್ ಅವರೇ, ಧ್ವನಿ ಕೇಳ್ತಿದ್ಯಾ? ಫೈನ್, ಮತ್ತೆ ಕನೆಕ್ಟ್ ಮಾಡ್ತೀವಿ. ಸದ್ಯಕ್ಕೆ ಯಾರ್ಯಾರು ಬೆಂಬಲವನ್ನು ಕೊಡ್ತಾ ಇದ್ದಾರೆ, ಕೊಡೋದ್ರಿಂದ ಆಗುವಂತಹ ಎಫೆಕ್ಟ್ ಏನು ಒಂದು ದಿನದಲ್ಲಿ ಎಲ್ಲ ತಿಳಿಸೋ ಪ್ರಯತ್ನವನ್ನು ನಿಮಗೆ ಮಾಡ್ತಾ ಇದ್ವಿ. ಮತ್ತು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬಗ್ಗೆ ಕೂಡ ನಾವಿಲ್ಲಿ ಹೇಳಬೇಕಾಗತ್ತೆ. ಯಾಕೆ ಸರ್ಕಾರದ ಬಗ್ಗೆ ಈ ಸಂಘಟನೆಗಳಿಗೆ ಇಷ್ಟೊಂದು ಸಿಟ್ಟು ಅಂತ ಹೇಳಿದ್ರೆ, ಒಂದು ನಮ್ಮಲ್ಲಿ ಮಳೆ ಮಾಪನ ಕೇಂದ್ರ ತುಂಬ ಕಡೆಗಳಲ್ಲಿ ಆಕ್ಟಿವೇಟ್. ಓಕೆ, ಮತ್ತೆ ಸಿಕ್ಕಿದ್ದಾರೆ ನಮ್ಮ ಜೊತೆಗೆ ಉದಯ್ ಅವರೇ. ನಾನು ಕೇಳ್ತಾ ಇದ್ದೆ, ಯಾವ ರೀತಿ ಬೆಂಬಲವನ್ನು ಕೊಡ್ತಾ ಇದ್ದೀರಿ ಅಂತ ಆಗಸ್ಟ್ 13ರ ಬಂದ್ಗೆ? ಮೇಡಮ್, ನಾವು ಮೊದಲಿಂದನೂ ಇಂಥ ಒಂದು ಸಂದರ್ಭಗಳಲ್ಲಿ ರೈತರ ಹಿತಾಸಕ್ತಿ ಕಾಪಾಡೋಕ್ಕೋಸ್ಕರ ಬೆಂಬಲ ಕೊಡ್ತಿದೀವಿ. ಅದೇ ರೀತಿ ಈ ಸಲ ನಾವು ಬೆಂಬಲ ಕೊಡ್ತೀವಿ. ಆದ್ರೆ ಇದು ಏಕಾಏಕಿ ಒಂದು ತೀರ್ಮಾನ ತಗೊಂಡಿದ್ರೆ ನಾವು ಬಹಳ ಊರುಗಳಲ್ಲಿ ತಿಳಿಸಕ್ಕೆಲ್ಲ ಬಾಹ್ಯ ಬೆಂಬಲ ನಮ್ದು ಯಾವತ್ತೂ ಇರುತ್ತೆ. ಮುಂದಿನ ದಿನಗಳಲ್ಲಿ ಇದು ಹೆಚ್ಚಿನ ಹೋರಾಟದ ಅವಶ್ಯಕತೆ ಬಂದಾಗ ನಾವೆಲ್ಲ ಬಂದು ಮಾಡಿ ಅದಕ್ಕೆ ನಾವು ಬೆಂಬಲ ಅಲ್ಲ, ನಂಗೊಂದು ಕ್ಲಾರಿಟಿ ಬೇಕು. ನೈತಿಕ ಬೆಂಬಲನ ನಿಮ್ದು ಅಥವಾ ಪೂರ್ಣ ಪ್ರಮಾಣದ ಬೆಂಬಲನ? ಈಗ ಸದ್ಯಕ್ಕೆ ನೈತಿಕ ಬೆಂಬಲ ಕೊಡ್ತಾ ಇದ್ದೀವಿ. ನಾವು ಇದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡಿಲ್ಲ. ಯಾಕಂದ್ರೆ ಇನ್ನೂ ಈ ಒಂದು ಬಂದು ಆಚರಣೆ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ಬಂದಿಲ್ವಲ್ಲ. ಈ ಗೊಂದಲದಿಂದ ಇರೋದ್ರಿಂದ ಆತರ ಬಂದಾಗ ನಾವು ಪೂರ್ಣ ಬೆಂಬಲ ಖಂಡಿತ ಕೊಡ್ತೀವಿ ಅಂತ ಈ ಸಮಯದಲ್ಲಿ ನಾನು ಹೇಳ್ತೀನಿ ಮೇಡಮ್. ಸರಿ, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ಕೆ. ಇದು ವರ್ತಕರ ಸಂಘದಿಂದ ಉದಯ್ ಅವರು ಮಾತನಾಡ್ತಾ ಇದ್ರು. ಸದ್ಯಕ್ಕೆ ನಮ್ಮದು ನೈತಿಕ ಬೆಂಬಲ, ಬಟ್ ನಾವು ಒಂದ್ಸಲ ಡಿಸೈಡ್ ಮಾಡಿ, ಸಮಯ ಕೂಡ ಬೇಕಾಗತ್ತೆ ನಾವು ಎಲ್ರಿಗೂ ಕಮ್ಯುನಿಕೇಟ್ ಮಾಡೋದಕ್ಕೆ. ಈಗ ಒಂದು ಸಭೆ ನಾವು ಸೇರ್ತೀವಿ, ಆಮೇಲೆ ಪರಿಪೂರ್ಣ ಬೆಂಬಲವನ್ನು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ನೋಡೋಣ ಕೊನೆ ಮೂಮೆಂಟ್ನಲ್ಲಿ ಯಾರು ಬ್ಯಾಕ್ಔಟ್ ಆಗ್ತಾರೆ, ಯಾರಿದೆ ಉಮೇದನ್ನು ತೋರಿಸ್ತಾರೆ ಅಂತ. ಆಗಸ್ಟ್ 13ನೇ ತಾರೀಕಿನ ಅಖಂಡ ಕರ್ನಾಟಕ ಬಂದ್ಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಬಂದ್ಗೆ ಸಾರಿಗೆ ನೌಕರರ ಫೆಡರೇಷನ್ ಕೂಡ ಬೆಂಬಲವನ್ನ ಸೂಚಿಸ್ತಾ ಇದೆ. ಕರ್ನಾಟಕ ಬಂದ್ಗೆ ಬೆಂಬಲವನ್ನ CITU ಕೂಡ ಸೂಚನೆಯನ್ನು ಕೊಟ್ಟಿದೆ. ಕಾರ್ಮಿಕರ ಸಂಘಟನೆಗಳು ಕೂಡ ಬಂದ್ ವಿಚಾರದಲ್ಲಿ ಹೋರಾಟ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ರೈತಾಪಿ ವರ್ಗಕ್ಕೆ ಬಲ ತುಂಬೋದು ನಮ್ಮ ಕರ್ತವ್ಯ ಅಂತ ಕೂಡ
ತಿಳಿಸ್ತಾ ಇದ್ದಾರೆ. ಸೊ ಈಗ ಒಂದೊಂದೇ ಸಂಘಟನೆಗಳು 2 ಆಪ್ಷನ್ ಇರುತ್ತೆ. ಒಂದು ನೈತಿಕ ಬೆಂಬಲ ಕೊಡೋದು, ಇನ್ನೊಂದು ಪರಿಪೂರ್ಣ ಪ್ರಮಾಣದ ಬೆಂಬಲ ಕೊಡೋದು. ಕೆಲವರು ತಮ್ಮ ಹಿತಾಸಕ್ತಿಯನ್ನು ನೋಡ್ತಾರೆ, ಕೆಲವರು ಹಿತಾಸಕ್ತಿಯನ್ನು ಬದಿಗಿಟ್ಟು ಒಂದಿನ ಅಲ್ವಾ ನಾವು ರಾಜ್ಯದ ವಿಚಾರವನ್ನು ತಲೆಯಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿ ಬೆಂಬಲವನ್ನು ಪರಿಪೂರ್ಣ ಪ್ರಮಾಣದಲ್ಲಿ ಕೊಡಬಹುದು. ಸಾಧ್ಯತೆ ಇದೆ. 2 ಆಪ್ಷನ್ ಓಪನ್ ಇದೆ. ಯಾರ್ಯಾರು ಯಾವ್ದ್ಯಾವ್ದನ್ನು ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದನ್ನ ನೋಡಬೇಕಾಗತ್ತೆ. ಆಮೇಲೆ ಒಂದು ಬಂದು ಪೂರ್ತಿ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ನಿಮಗೇನಿಲ್ಲ ಅಂತ ಹೇಳಿದ್ರೆ ಒಂದು 30ಕ್ಕೂ ಹೆಚ್ಚು ಸಂಘಟನೆಗಳು ಬೇರೆ ಬೇರೆ ವಲಯದ ಸಂಘಟನೆಗಳು ಸಪೋರ್ಟ್ ಮಾಡಿದರೆ ಮಾತ್ರ ಆಗತ್ತೆ. ಎಸ್ಪೆಷಲಿ ಈಗ ಸಾರಿಗೆ ವಲಯ ಬಿಸಿ ಮುಟ್ಟೋದು ಎಲ್ಲಿ ಕರೆಕ್ಟಾಗಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಗಳು ಸಿಕ್ಕಿಲ್ಲ ಅಂದರೆ ಸಾಕು ಬಿಸಿ ಮುಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಬಂದ ಬಿಸಿ ಮುಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ರೆವೆನ್ಯೂ ಹೆಚ್ಚು ಜನರೇಷನ್ ಆಗುವಂತಹ ವಲಯ, ಸ್ಪೆಷಲಿ ಈ ಬಿಸ್ನೆಸ್ ಸೆಕ್ಟರು, ಅಲ್ಲೆಲ್ಲ ರೆವೆನ್ಯೂ ಬರಲಿಲ್ಲ ಸರ್ಕಾರಕ್ಕೆ ಅಂದರೆ ಭಯ ಬರುತ್ತೆ, ಬಿಸಿ ಮುಟ್ಟುತ್ತೆ. ಸೊ ಆ ನಿಟ್ಟಿನಲ್ಲಿ ಸಂಘಟನೆಗಳಲ್ಲಿ ಒಗ್ಗಟ್ಟನ್ನು ಹೇಗೆ ತರ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ನಾವು ನಿಮ್ಗಾಗಲೇ ಮಾಹಿತಿ ಕೊಡ್ತಾ ಇದ್ದೀವಿ ನೋಡಿ, ನಿಮಗೆ ಈ 2 ದೃಶ್ಯಾವಳಿಗಳಲ್ಲಿ ಪ್ರತಿಭಟನೆಯ ಪರ್ವ ಇವತ್ತು ಕೂಡ ಹೇಗೆ ಕಂಟಿನ್ಯೂ ಆಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಾ ನೀವು.